ಹಾಯ್ ಫ್ರೆಂಡ್ಸ್, ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಫೈನಲಿ IPL ಶೆಡ್ಯೂಲ್ ರಿಲೀಸ್ ಆಗಿದೆ. ಮಾರ್ಚ್ 22ರಿಂದ ಮೇ 26ರವರೆಗೆ ಈ ಬಾರಿಯ ಟೂರ್ನಿ ನಡೆಯುತ್ತೆ. ಕಳೆದ ಬಾರಿಯಂತೆ ಈ ಬಾರಿಯೂ ಕೂಡ ಒಟ್ಟು 74 ಮ್ಯಾಚ್ಗಳಿರುತ್ತೆ. ಆದರೆ ಕಳೆದ ವರ್ಷ ಒಟ್ಟು 60 ದಿನಗಳಲ್ಲಿ 74 ಮ್ಯಾಚ್ಗಳು ನಡೆದಿದ್ದು, ಈ ಬಾರಿ 67 ದಿನಗಳಲ್ಲಿ ಒಟ್ಟು 74 IPL ಮ್ಯಾಚ್ಗಳು ನಡೆಯುತ್ತೆ. ಟೋಟಲಿ 2024ರ IPL ಶೆಡ್ಯೂಲ್ ಹೇಗಿದೆ ಮತ್ತು ಫಸ್ಟ್ ಮ್ಯಾಚ್ ಯಾರ್ಯಾರ ನಡುವೆ ನಡೆಯಲಿದೆ ಅನ್ನೋದನ್ನು ಮಾಹಿತಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಇಲ್ಲಿ ಫಸ್ಟ್ ಮ್ಯಾಚ್ ಯಾರ್ಯಾರ ಮಧ್ಯೆ ನಡೀಬೇಕನ್ನೋದು ಡಿಸೈಡ್ ಮಾಡಿದ್ದು BCCI ಅಲ್ಲ, ಅಥವಾ IPL ಕಮಿಟಿ ಸಹ ಅಲ್ಲ. ಹಾಗಿದ್ರೆ ಯಾರು ಅನ್ನೋ ವಿಷಯವನ್ನು ತಿಳಿದುಕೊಳ್ಳೋಣ. ವಿರಾಟ್ ಕೊಹ್ಲಿ ವರ್ಸಸ್ MS ಧೋನಿ ಫಸ್ಟ್ ಮ್ಯಾಚ್ 2024ರ IPL ಮ್ಯಾಚ್ ಬ್ಲ್ಯಾಕ್ ಬಸ್ಟರ್ ಮ್ಯಾಚ್ನೊಂದಿಗೆ ಶುರುವಾಗ್ತಾ ಇದೆ. ಫಸ್ಟ್ ಮ್ಯಾಚ್ ನಡೆಯೋದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವರ್ಸಸ್ ಚೆನ್ನೈ ಸೂಪರ್ ಕಿಂಗ್. ಕೂಲ್ ಕ್ಯಾಪ್ಟನ್ ವರ್ಸಸ್ ಕಿಂಗ್ ಕೊಹ್ಲಿ ಕ್ಲಾಶ್. ಮಾರ್ಚ್ 22ರಂದು ಚೆನ್ನೈನ ಚಿದಂಬರಂ ಸ್ಟೇಡಿಯಂನಲ್ಲಿ CSK ಮತ್ತು RCB ಮಧ್ಯೆ ಮೊದಲ ಮ್ಯಾಚ್ ನಡೆಯುತ್ತೆ. ಈ ಪಂದ್ಯ ಆರಂಭವಾಗೋದು ರಾತ್ರಿ 8 ಗಂಟೆಗೆ. ಫಸ್ಟ್ ಮ್ಯಾಚ್ ಮಾತ್ರ ರಾತ್ರಿ 8 ಗಂಟೆಗೆ ಶುರುವಾಗ್ತಾ ಇದೆ. ಯಾಕಂದರೆ ಓಪನಿಂಗ್ ಸೆರೆಮನಿ ಇರೋದ್ರಿಂದ ರಾತ್ರಿ 8 ಗಂಟೆಗೆ ಟೈಮ್ ಫಿಕ್ಸಿಂಗ್ ಮಾಡಿದ್ದಾರೆ. ಉಳಿದ ಮ್ಯಾಚ್ಗಳು ರಾತ್ರಿ 7:30ಕ್ಕೆ ಮತ್ತೆ ಮಧ್ಯಾಹ್ನ 3:30ಕ್ಕೆ ಶುರುವಾಗುತ್ತೆ. ಅಷ್ಟಕ್ಕೂ RCB ಮತ್ತು CSK ಮಧ್ಯೆ ಫಸ್ಟ್ ಮ್ಯಾಚ್ ಹಮ್ಮಿಕೊಂಡಿರುವುದು ಯಾಕೆ ಅನ್ನುವ ಪ್ರಶ್ನೆ ನಿಮ್ಮಲ್ಲಿ ಬಂದಿರಬಹುದು. ಅದಕ್ಕೆ ಕಾರಣ ಕೂಡ ನೀವೇ, ಅಂದರೆ ಫ್ಯಾನ್ಸ್, ಎಸ್ಪೆಷಲಿ RCB ಫ್ಯಾನ್ಸ್. ಹೌದು, ಯಾಕಂದರೆ ಈ ಬಾರಿ ಓಪನಿಂಗ್ ಮ್ಯಾಚನ್ನು IPLನಲ್ಲಿ ಯಾರ್ಯಾರ ಮಧ್ಯೆ ಹಮ್ಮಿಕೊಳ್ಳಬೇಕನ್ನುವ ಬಗ್ಗೆ ಅಭಿಮಾನಿಗಳೇ ಡಿಸೈಡ್ ಮಾಡಬೇಕನ್ನುವ ವೋಟಿಂಗ್ ಮಾಡಲಾಗಿತ್ತು. ಈ ಪೈಕಿ 50%ಗಿಂತಲೂ ಹೆಚ್ಚು ಮಂದಿ RCB ವರ್ಸಸ್ CSK ಇರಲಿ ಅಂತ ವೋಟ್ ಮಾಡಿದ್ದಾರೆ. ಹೀಗಾಗಿ ಫ್ಯಾನ್ಸ್ ತೀರ್ಮಾನದಂತೆ ಈ ಫಸ್ಟ್ ಮ್ಯಾಚನ್ನು ನಡೆಸಲಾಗುತ್ತದೆ. ಫ್ರೆಂಡ್ಸ್, ಇಲ್ಲಿ RCBಗೆ ಇರತಕ್ಕಂಥ ಅಭಿಮಾನಿಗಳ ಬಳಗ ಎಂಥದಂತ ಗೊತ್ತಾಗುತ್ತೆ. IPL ಆಡುವ ಟೀಮ್ಗಳ ಪೈಕಿ ಹೈಯೆಸ್ಟ್ ಫ್ಯಾನ್ಸ್ ಫಾಲೋಯಿಂಗ್ ಇರೋ ಟೀಮ್ಗಳಲ್ಲಿ RCB, CSK ಮತ್ತು ಮುಂಬೈ ಇಂಡಿಯನ್ಸ್ ಅತಿ ಹೆಚ್ಚು ಫ್ಯಾನ್ಸ್ ಫಾಲೋಯಿಂಗ್ ಹೊಂದಿರುವ ಟೀಮ್ಗಳು. ಈ ಮೂರು ಫ್ರಾಂಚೈಸ್ಗಳಿಗೆ ಇರುವಂಥ ಫ್ಯಾನ್ಸ್ ಫಾಲೋಯಿಂಗ್ ಮತ್ತಾವ ಫ್ರಾಂಚೈಸ್ಗಳಿಗೂ ಇಲ್ಲ. ಇದೇ ಕಾರಣಕ್ಕಾಗಿ ಇಲ್ಲಿ ವೋಟಿಂಗ್ ನಡೆಯುವ RCB ಫ್ಯಾನ್ಸ್ಗಳು ಅತಿ ಹೆಚ್ಚು ಇರುವುದರಿಂದ RCB ಮತ್ತು CSK ಮೊದಲ ಮ್ಯಾಚ್ ಆಗಿ ಸೆಲೆಕ್ಟ್ ಆಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ RCB ಫ್ಯಾನ್ಸ್ಗಳೇ ವೋಟ್ ಮಾಡಿರುವುದರಿಂದ ಇಲ್ಲಿ CSK ಮತ್ತು RCB ನಡುವೆ ಮೊದಲ ಪಂದ್ಯ ಹಮ್ಮಿಕೊಳ್ಳಲಾಗಿದೆ. ಅದೇ ರೀತಿಯಾಗಿ ಈ ಫಸ್ಟ್ ಮ್ಯಾಚ್ ಅನ್ನು ಫ್ಯಾನ್ಸ್ ಇಷ್ಟದಂತೆ CSK ಮತ್ತು RCB ನಡುವೆ ನಡೆಸುತ್ತಾರೆ. ಈ IPL ಅಷ್ಟೊಂದು ಸಕ್ಸಸ್ಫುಲ್ ಆಗಿ ನಡೆಯುವುದಕ್ಕೆ ಕಾರಣನೇ ಕ್ರಿಕೆಟ್ ಫ್ಯಾನ್ಸ್. RCB ಮತ್ತು ಚೆನ್ನೈ ಸೂಪರ್ ಕಿಂಗ್ ಇರ್ತಕ್ಕಂಥ ಲಾಯಲ್ ಫ್ಯಾನ್ಸ್ಗಳು ಮತ್ತಾವ ಟೀಮ್ಸ್ಗೂ ಇಲ್ಲ. ಈ ರೀತಿ ಕ್ರಿಕೆಟ್ ಅಭಿಮಾನಿಗಳಿಂದ ಈ IPL ಸಕ್ಸಸ್ಫುಲ್ ಆಗಿ ಮುನ್ನುಗ್ತಾ ಇದೆ. ಈ IPL ಮ್ಯಾಚ್ ಅನ್ನು ಫ್ಯಾನ್ಸ್ಗಳಿಗಾಗಿ, ಅವರ ಖುಷಿಗಾಗಿ ನಡೆಸ್ತಾ ಇರೋದ್ರಿಂದ ಅವರ ಖುಷಿಯಂತೆ, ಅವರ ಇಷ್ಟದಂತೆ ಮೊದಲ ಮ್ಯಾಚನ್ನು ಅವರ ಇಷ್ಟದಂತೆ ಅವರು ಇಷ್ಟಪಟ್ಟಿರ್ತಕ್ಕಂಥ ಟೀಮ್ಗಳ ಮಧ್ಯೆ ನಡೀತಾ ಇದೆ. ಇಲ್ಲಿ ಇನ್ನೊಂದು ವಿಷಯ ಏನಂದರೆ, ಮೊದಲು ರಿಲೀಸ್ ಆದ IPL ಶೆಡ್ಯೂಲಲ್ಲಿ ಫಸ್ಟ್ 21 ಮ್ಯಾಚ್ಗಳಿಗೆ ಮಾತ್ರ ಡೇಟನ್ನು ರಿಲೀಸ್ ಮಾಡಿದ್ದಾರೆ. ಮೊದಲ 21 ಮ್ಯಾಚ್ಗಳಿಗೆ ಮಾತ್ರ ಡೇಟನ್ನು ಫಿಕ್ಸ್ ಮಾಡಲಾಗಿದೆ. ಟೋಟಲ್ 74 ಪಂದ್ಯಗಳು ನಡೆಯುತ್ತೆ. ಮುಂದಿನ ಮ್ಯಾಚ್ಗಳ ಶೆಡ್ಯೂಲನ್ನು ಮುಂದಿನ ದಿನಗಳಲ್ಲಿ ರಿಲೀಸ್ ಮಾಡಬಹುದು. ಯಾಕಂದರೆ ಈ IPL ನಡೆಯುವ ಸಂದರ್ಭದಲ್ಲಿ ಭಾರತದಲ್ಲಿ ಲೋಕಸಭೆ ಚುನಾವಣೆ ನಡೆಯುತ್ತೆ. ಇದೇ ಟೈಮ್ನಲ್ಲಿ ಎಲೆಕ್ಷನ್ ಬೇರೆ ಇದೆ. ಆದ್ದರಿಂದ BCCI ತುಂಬ ಕೇರ್ಫುಲ್ ಆಗಿ ಶೆಡ್ಯೂಲನ್ನು ಫಿಕ್ಸ್ ಮಾಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಉಳಿದ ಲಿಸ್ಟ್ ಕೂಡ ರಿಲೀಸ್ ಆಗುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ವಿಡಿಯೋಗೊಂದು ಲೈಕ್ ಮಾಡಿ. ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರೊಂದಿಗೂ ವಿಡಿಯೋವನ್ನು ಶೇರ್ ಮಾಡಿ. ಧನ್ಯವಾದಗಳು.